ಗೃಹಲಕ್ಷ್ಮಿ ಹಣದಲ್ಲಿ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಅಜ್ಜಿಗೆ ಭೇಟಿ ನೀಡಿದ ಸಿದ್ದರಾಮಯ್ಯ ಅವರು ಅಜ್ಜಿ ಕೈಯಾರಿಯಿಂದ ಹೋಳಿಗೆಯನ್ನು ತಿಂದರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಕುಂಕುಮ ಬಾಗಿನ ನೀಡಿ ಅಜ್ಜಿಯನ್ನು ಸನ್ಮಾನಿಸಿದರು. ನಮ್ಮ ಲೈಟ್ ಬರ್ತಾ ಐತಣ್ಣ. ಅಣ್ಣ ಸ್ವಲ್ಪ ಅಲ್ಲಿ ಅವ್ರ ಕ್ಯಾಮ್ರಾ ಗಡ್ಡ ಬರ್ತದೆ ಸರ್. ನೀವು ಸ್ವಲ್ಪ ಸೈಡ್ ಬನ್ನಿ ಸರ್. ಸರ್ ಅಜ್ಜಿ ಕಾಣಿಸ್ತಿಲ್ಲ, ಸೈಡ್ ಬನ್ನಿ. ಸರ್ ಈ ಸೈಡ್ ಸರ್. ಮೇಡಮ್ ಓಕೆ ಸರ್. ಒಳ್ಳೆಯದಾಗಲಿ, ನೀವು ರಾಜಕೀಯ ದೇಶಕ್ಕೆ ಹಸು ಮಟ್ಟ ಹೊಡತ್ರಿ ಸುಟ್ಟಿಟ್ಟು ಊರಿಗೆ ಬರ್ಕೊಂಡು ನಿಮ್ಗೆ ಹಂಗೆ ಬೆಳೀಲ್ರಿ. ನಿಮ್ಗೆ ಮನಗದ ನಿಮ್ಮ ಯಾರು ಯಾವತ್ತು ಹೇಳಿದ್ದೇನಂದ್ರೆ ನೀವು ಇಡೀ ರಾಜ್ಯಕ್ಕೆ ಅನ್ನ ಕೊಡ್ತಾ ಇದ್ದೀರಾ, ನಾನು ಬರೀ ಸುತ್ತಟಿಗೆ ಕೈ ಮೇಲೆ ಆಗಲ್ರಿ ಮತ್ತು ಹಿಂಗೆ ಬೆಳೀಲ್ರಿ. ಮತ್ತು ಹಿಂಗೆ ಒಟ್ಟ ಬೆಳೀಲ್ರಿ. ಸುತ್ತಟ್ಟಿ ರಾಯಬಾಗ್ತಲ್ಲ ತಾಯಿ ಬಿ ಬೆಳೀಲ್ರಿ. ಅವ್ರದ್ದು ಆಶೀರ್ವಾದ ಎಲ್ಲರ ಮ್ಯಾಗಿಲ್ರಿ, ನಿಮ್ದು ಆಶೀರ್ವಾದ ಎಲ್ಲರ ಮ್ಯಾಗಿಲ್ರಿ. ಲಕ್ಷ್ಮೀ ದೇವಿ ಇದಾಳ್ರಿ ಹಾದಿ ಮ್ಯಾಗ ಏನು ಬರಬಾರ್ದು ಬೇಡ್ಕೊಂಡಿರಿ. ರೊಕ್ಕ ಬರೋರು ಅನ್ನಕತ್ತಾರೆ ಎಲ್ಲರೂ ನಮ್ಮ ಮನುಷ್ಯನಾಗಿ ಬೇಡ್ಕೊಂಡಿರಿ. ನಮ್ಮ ಸಿದ್ದರಾಮ ಸ್ವಾಮಿಗೆ ಯಾನ ಆಗಬಾರ್ದು ರೀ, ಮಾತಾಡಕ್ಕೆ ಬರೋದಿಲ್ರಿ ನಂಗೆ. ಮತ್ತು ಯಾನ ಆಗಬಾರ್ದು, ರಾಜಕ್ಕೆ ಹಿಂಗೆ ಅಳ್ಕೋತ ಹೋಗ್ಲಿ, ಅವ್ರ ಕೈ ಯಾವತ್ತು ಮ್ಯಾಲೆ ಇರಲಿ, ನಮ್ಗೆ ಹಿಂಗೆ ಕೊಡಲಿ. ಅವ್ರದಿಂದ ನಾವು ಇನ್ಕ ತನಕ ಬದುಕಿದೀವಿ. 20,000 ರೂಪಾಯಿ ಬಂದ್ರೆ ಎಲ್ಲ ದಾನ ಮಾಡಿ ಬರ್ತೈತಿ. ಹೋಳಿಗೆ ಮಾಡಿ ಅಂತ ಕಡೆಗೆ ಹೋಳಿಗೆ ಮಾಡಿ ಬರೋದು ಅಂದ್ರು ಅಂತ ಬರ್ದ್ರ ಕೈ ಇರ್ಲಿ ಬಿಡ್ಲಿ ಅಂತ ಹೇಳಿ ಬಿಡೋದಿಲ್ಲ. ಯಾವತ್ತು ಇರಬೇಕ್ರಿ. ನಾವು ಆದ್ಮೇಲೆ ನಮಗೆ ಇರ್ಬೇಕು ನೋಡ್ರಿ. ನಿಮ್ದೆಲ್ಲ ಚಲೋ ರಾಜಕೀಯ ಮಾಡ್ಯಾರಿ, ನೀವು ರಾಜಕೀಯ ಹಿಂಗೆ ಅಳ್ಕೊತ ಹೋಗ್ರಿ. ನಿಮ್ದೆಲ್ಲ ರಾಜಕೀಯ ಅಳ್ಕೊತ ಹೋಗ್ರಿ. ನಮ್ಮೂರ್ ದೇವಸ್ಥಾನಕ್ಕರ ಬೇಡ್ಕೊಂಡ್ ದಿವಸ ಮೆಸೇಜ್ ಮರದನ ಬಂದ್ರಿ ಮೆಸೇಜ್. ಬರ್ರಿ, ನಾವು 5 ಮಂದಿ ಮುತ್ತಗಾರ ಮಾಡ್ತೇವಿ, ನೀನು ಹುಡುಗಿ ತುಂಬತ್ತೇವೆ ಅಂತ ಹೇಳಿ ನಮ್ಮ ರಾಜಕೀಯ ಬೆಳಿಲಕ್ಕಂದ್ರೆ ನಾವು ಲಕ್ಷ್ಮಿ ಬೇಡ್ಕೊಂತ ನಾವು ಮಾಡಿ